ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಹಾಗಾದರೆ ಓದಿದ್ದು ನೆನಪಲ್ಲಿ ಹೇಗೆ ಇಟ್ಕೊಳ್ಬೇಕು, ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ದಿನ ಯಾವ ರೀತಿ ತಯಾರಿ ಇರಬೇಕು, ಹಾಗಾದರೆ ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ತಯಾರಿ ಹೇಗಿರಬೇಕು, ನೀವು ಟಾಪರ್ ಹೇಗಾಗಿರಬೇಕು, ನೀವು ಓದಿದಂಥ ವಿಷಯಗಳು ನೆನಪಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು, ಜಸ್ಟ್ ಓನ್ಲಿ 3 ಟಿಪ್ಸ್ಗಳನ್ನು ಹೇಳಿಕೊಡ್ತೇನೆ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲಮಯ ಆಗಿರ್ತಾರೆ. ಅಂದರೆ ನಾಳೆ ಅಂತ ಪರೀಕ್ಷೆ ಇದ್ದರೆ ಅವರ ತಲೆಯಲ್ಲಿ ಎಷ್ಟೋ ವಿಷಯಗಳು ಓಡ್ತಾ ಇರ್ತವೆ. ಏನಪ್ಪ ಅಂದರೆ ಒಂದೇ ದಿನ ಓದಿ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುವುದಕ್ಕೆ ಏನು ಮಾಡಬೇಕು, ಕೊನೆಯ ದಿನದಲ್ಲಿ ಯಾವ ಥರ ಓದಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ, ಏನೇನು ರಿವಿಷನ್ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ, ನಾಳೆನೇ ನನ್ನ ಪರೀಕ್ಷೆ ಇದೆ ಯಾವ ಥರ ಓದಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಹಾಗಾದರೆ ಇಂತಹ ಗೊಂದಲದಲ್ಲಿ ನೀವು ಇದ್ದರೆ, ನೀವು ಫೇಲ್ ಆಗಿದ್ದರೆ, ಬೇರೆ ಎಕ್ಸಾಮಲ್ಲಿ ನೀವು ಬರೆಯುವಂತಹ ಒಂದು ಆಸೆ ನಿಮಗಿದ್ರೆ, ನೀವು ಟಾಪರ್ ಆಗೋ ಅನ್ನೋ ಆಸೆ ಇದ್ದರೆ ಈಗಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಬನ್ನಿ, ಫಸ್ಟ್ ನಾಳೆ ಅಂತ ಪರೀಕ್ಷೆ ಇದೆ ಅಂತ ತಿಳ್ಕೊಳ್ರಿ. ಹಿಂದಿನ ದಿನ ಯಾವ ರೀತಿ ತಯಾರಿ ಇರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಟಿಪ್ಸ್ ಯಾವುದು ಅಂದರೆ ರಿವ್ಯೂ ಯುವರ್ ಸಿಲೆಬಸ್. ಅಂದರೆ ನೋಡ್ರಿ, ಯಾವಾಗಲೂ ನೋಡ್ಕೊಳ್ರಿ, ಯಾವುದಾದ್ರೂ ಒಂದು ವಿಷಯ ಪರೀಕ್ಷೆ ಬರಿಬೇಕಾದ್ರೆ ಆ ಒಂದು ವಿಷಯದಲ್ಲಿ 30ರಿಂದ 40% ಸಿಲೆಬಸ್ದಿಂದ 70% ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ನೆನಪಿಟ್ಕೊಳ್ರಿ. ಅಂದರೆ ಒಂದು ವಿಷಯದಲ್ಲಿ ಕೆಲವೊಂದು ಲೆಸನ್ಸ್ಗಳು ಮಾತ್ರ ತುಂಬ ಟಾರ್ಗೆಟ್ ಇರ್ತವೆ ಬೋರ್ಡ್ ಎಕ್ಸಾಮ್ ಪರೀಕ್ಷೆಗೆ. ಅಂತಹ ಲೆಸನ್ಸ್ಗಳನ್ನು ಹುಡುಕಿ 30ರಿಂದ 40% ಇರುವಂತಹ ಲೆಸನ್ಸ್ಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅವುಗಳನ್ನು ಪರ್ಫೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಆ ಒಂದು 30ರಿಂದ 40 ಸಿಲೆಬಸ್ಸಿಂದಲೇ ನಿಮಗೆ 70 ಮಾರ್ಕ್ಸ್ಗಳನ್ನು ಕೇಳ್ತಾ ಇರ್ತಾನೆ. ನೆನ್ಪಿಟ್ಕೊಳ್ರಿ, ಇದನ್ನು ನೀವು ಕಂಡುಹಿಡಿಬೇಕು. ಮೊದಲು ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ದಿನ ಈ ರೀತಿಯಲ್ಲಿ ಸ್ಟಡಿ ಮಾಡಬೇಕು ನೀವು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಅಂತಹ ಒಂದು ಲೆಸನ್ಸ್ಗಳನ್ನು ಕಂಡುಹಿಡಿದ ಮೇಲೆ ಒಂದು 5-6 ವರ್ಷದ ಬೋರ್ಡ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಆ ಲೆಸನ್ಸ್ಗಳಲ್ಲಿ ಏನೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ ಆ ಕ್ವಶನ್ಸ್ಗಳನ್ನು ಏನು ಮಾಡಬೇಕು, ಪರ್ಫೆಕ್ಟಾಗಿ ರಿವಿಷನ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಈಸಿಯಾಗಿ ಪಾಸಿಂಗ್ ಪ್ಯಾಕೇಜ್ ನೀವು ಬಂದುಬಿಡ್ತದೆ, ಆರಾಮಾಗಿ ಪಾಸ್ ಆಗಿಬಿಡ್ತೀರಾ. ಇದು ಮೊದಲನೇ ಟಿಪ್ಸ್. ಎರಡನೇ ಟಿಪ್ಸ್ ಏನಪ್ಪ ಅಂದರೆ, ರೀಡ್ ಈಸಿ ಪೋರ್ಷನ್ ಫಸ್ಟ್. ಅಂದರೆ ಎರಡನೇ ಟಿಪ್ಸ್, ನಾಳೆ ಅಂತ ಪರೀಕ್ಷೆ ಇದೆ, ಹಿಂದಿನ ದಿನ ನೀವು ತುಂಬ ಗೊಂದಲದಲ್ಲಿ ಇರ್ತೀರಾ. ಗೊಂದಲದಲ್ಲಿ ಇರಲಿಕ್ಕೆ ಹೋಗಬಾರ್ದು. ಏನು ಮಾಡಬೇಕಂದ್ರೆ, ಎರಡನೇ ಟಿಪ್ಸ್, ನೀವು ಈಸಿ ಇರುವಂತಹ ತುಂಬ ಸರಳವಾದಂತಹ ಲೆಸನ್ಸ್ಗಳನ್ನು ಓದಬೇಕು. ನೀವು ಸರಳವಾದಂತಹ ಸಿಲೆಬಸ್, ಸರಳವಾದಂತಹ ಲೆಸನ್ಸ್ಗಳನ್ನು, ಪಾಠಗಳನ್ನು ನೀವು ಸ್ಟಡಿ ಮಾಡಿದರೆ ಆಗ ನಿಮ್ಮ ಮೈಂಡ್ ಏನಾಗ್ತದೆ, ಡೈವರ್ಟ್ ಆಗೋದಿಲ್ಲ, ಮೈಂಡಿಗೆ ಪ್ರೆಷರ್ ಬೀಳೋದಿಲ್ಲ. ನೀವು ಒಂಥರ ಪಾಸಿಟಿವ್ ಥಿಂಕಲ್ಲಿ ನೀವು ಹೋಗ್ತೀರ. ಯಾಕಂದ್ರೆ ಸರಳ ಲೆಸನ್ಸ್ಗಳು ತುಂಬ ಅರ್ಥವತ್ತಾಗಿ ನಿಮಗೆ ಮೈಂಡಿಗೆ ಹೋಗಿರ್ತದೆ, ನಿಮಗೆ ಭಯ ಅನ್ನಿಸುವುದಿಲ್ಲ. ಯಾಕಂದರೆ ನಾಳೆ ಅಂತ ಪರೀಕ್ಷೆ ಇರುತ್ತೆ. ನೀವೇನಾದರೂ ನಾಳೆ ಅಂತ ಪರೀಕ್ಷೆ ಇದ್ದಾಗ ಹಿಂದಿನ ದಿನ ಕಠಿಣ